ವೈದ್ಯರ ನಿರ್ಲಕ್ಷ್ಯದಿಂದ 1.5 ತಿಂಗಳ ಹಸುಕೂಸು ಸಾವನ್ನಪ್ಪಿದೆ. ಪ್ರಭಾಕರ್ ಮತ್ತು ರಾಜೇಶ್ವರಿ ಪತಿಗಳಿಗೆ ಸೇರಿದ ಮಗು ಇದಾಗಿದ್ದು ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ಗ್ರಾಮದವರು ಆಗಿದ್ದು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ. ನಿನ್ನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಮಗು ಅಸ್ವಸ್ಥ. ಮಗು ಸಾವಿಗೆ ವೈದ್ಯರೇ ಕಾರಣ ಎಂದು ದೂರಿದ ದಂಪತಿಗಳು ಮಗುವಿನ 1.5 ತಿಂಗಳ ಚುಚ್ಚುಮದ್ದು ಹಾಕಿಸಲು ಆಸ್ಪತ್ರೆಗೆ ತೆರಳಿದ್ದೆವು. ನರ್ಸ್ ಚುಚ್ಚುಮದ್ದು ಕೊಟ್ಟ ಬಳಿಕ ಸುಮಾರು 4-5 ಗಂಟೆಗಳಾದ ಮೇಲೆ ಮಗುವಿಗೆ ತೀವ್ರ ಜ್ವರ ಕಾಣಿಸಿಕೊಂಡು ಸಾವನ್ನಪ್ಪಿದೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿದೆ. ನನ್ನ ಮಗುವಿನ ಅನ್ಯಾಯದ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಗೋಳಾಡಿದರು. ಪೋಷಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ನೆಲಮಂಗಲ ತಾಲೂಕಿನ ಸರ್ಕಾರಿ ವೈದ್ಯರಿಗೆ ಹಿಡಿ ಶಾಪ ಹಾಕಿದ ದಂಪತಿಗಳು ನನ್ನ ಮಗುವಿಗೆ ಬಂದ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರದು ಎಂದು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡರು. ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ. ನಿನ್ನೆ ಹಾಕ್ಸ್ಕೊಂಡು ಬಂದಿದ್ದು. ಅವ್ರು ಹೇಳಿದ್ರು ನರ್ಸ್ ಹಾಕಿದ್ರು, ಅದೆಲ್ಲ ಲೈಟಾಗಿ ಜ್ವರ ಬರ್ತದೆ ಸ್ವಲ್ಪ ಅಂತ ಹೇಳಿದ್ರು. ಸಾಯಂಕಾಲ ಬಂತು, ಅದು ಡ್ರಾಪ್ಸ್ ಕೊಟ್ಟಿದ್ರು, ಡ್ರಾಪ್ಸ್ ಹಾಕಿದ್ವಿ. ನೈಟೆಲ್ಲ ಚೆನ್ನಾಗಿತ್ತು. ಬೆಳಿಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಬರ್ತಾಯಿತ್ತು. ಹಾಲು ಕುಡಿಸಿದ್ವಿ, ಹಾಲು ಕುಡಿಸಿ ಮಲಗಿಸಿದ್ವಿ. ಮತ್ತು ಅಳ್ದಿಲ್ಲ, ನಮಗೆ ಅಳ್ದಿಲ್ಲ ಮಲಗಿದೆ ಅಂತ. ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತು ನೋಡಿದ್ರೆ ಮೂಗಲ್ಲಿ ಬ್ಲಡ್ ಬರ್ತಾಯಿತ್ತು, ಕೈಯೆಲ್ಲ ಸ್ಟ್ರಿಪ್ ಆಗಿಬಿಟ್ಟಿತ್ತು. ನಮ್ಗೆ ಏನು ಮಾಡೋದು ಗೊತ್ತಾಗುತ್ತೆ. ಸಡನ್ನಾಗಿ ಕರ್ಕೊಂಡು ಹೋದ್ವಿ ನೆಲಮಂಗಲ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್. ಏನು ನರ್ಸ್ಗಳಿದ್ರು, ಅವರೆಲ್ಲ ಚೆಕ್ ಮಾಡಿದ್ರು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು. ಅವರು OT ಅಂತ ಇದರಲ್ಲಿದ್ದರು. ಅವ್ರು ಎಲ್ಲ ಚೆಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಕರ್ಕೊಂಡ್ರಿ ಮನೆಗೆ. ಹೋಗಿ ಎಷ್ಟು ತಿಂಗಳು ಆರೋಗ್ಯವಾಗಿತ್ತು ನಿಮ್ಮ ಮಗುನ ಎಷ್ಟೊತ್ತಿಗೆ ಆಸ್ಪತ್ರೆಗೆ ದಾಖಲೆ ಮಾಡಿ? ಈಗ ಯಾರು ಇಂಜೆಕ್ಷನ್ ಕೊಟ್ಟಿದ್ರು? ನರ್ಸ್. ಇವಾಗ ಏನು ಹೇಳ್ತಾರೆ? ಇವಾಗ ಇದಕ್ಕೆ ಕಾರಣ ಯಾರು ಅಂತ ನಿಮಗೆ? ಇದು ಇಂಜೆಕ್ಷನ್ ಹಾಕೊಂಡು ನಾನು ತುಂಬ ಚೆನ್ನಾಗಿತ್ತು. ಇಂಜೆಕ್ಷನ್ ಹಾಕೊಂಡು ನಾನು ಜ್ವರ ಎಲ್ಲ ಇವಾಗ ನೀವು ಹೇಳ್ತಾರ ಪ್ರಕಾರ ವೈದ್ಯರೇ ಕಾರಣ ಅಂತ. ಮತ್ತು ಚೆನ್ನಾಗಿತ್ತು ಕೇಳಿ ಅವರು 1.5 ತಿಂಗಳು ಚೆನ್ನಾಗಿ ನೋಡ್ಕೊಂಡಿದ್ದು. ನೀನು ಮಾತ್ರ ಇದು ನೀನೇ ಆಸ್ಪತ್ರೆಗೆ ಹೋಗಿದ್ದೀವಿ. ಹಾಸ್ಪಿಟ್ಲ್ ಹೋಗಿನ ಮುಂಚೆ ಮಗು ಚೆನ್ನಾಗೈತಲ್ವಾ? ಚೆನ್ನಾಗಿತ್ತು. ಇದು 1 ಗಂಟೆ ಇಂಜೆಕ್ಷನ್ ಕೊಟ್ಟಾಗ ಮೇಲೆ ಅಂದರೆ ಮಗು ರಿಯಾಕ್ಷನ್ ಹೆಂಗಿತ್ತು? ಅಳ್ತಾ ಇತ್ತು ಜಾಸ್ತಿ. ಇಂಜೆಕ್ಷನ್ ಕೊಟ್ಮೇಲೆ ಮಾಮೂಲಿ ಜ್ವರ ಬಂದಿತ್ತು. 4 ಗಂಟೆಗೆ ಜಾಸ್ತಿ ಆಯ್ತು ಜ್ವರ. 4 ಗಂಟೆಗೆ ಜಾಸ್ತಿ ಆಯ್ತು. ಸಿರಪನ್ನು ರಾತ್ರಿ ಕೊಟ್ಟಿದ್ದೆ 8 ಗಂಟೆಗೆ.